ಭಾರತದ ವಿರುದ್ಧ ಅಧಿಕೃತ ಯುದ್ಧವನ್ನ ಘೋಷಣೆ ಮಾಡ್ತಾ ಪಾಕಿಸ್ತಾನ ಅಂತ ಭಾರತದ ಮೇಲೆ ನಾವು ಯುದ್ಧದಲ್ಲಿದ್ದೇವೆ ಹೇಳ್ಕೊಂಡಿದ್ದಾರೆ. ಪಾಕಿಸ್ತಾನ ಮಿಲಿಟರಿ ವಕ್ತಾರ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈಟ್, ಅದು ಕೂಡ ಎಕ್ಸ್ಪೆಕ್ಟೆಡ್ ಅಲ್ವಾ, ಹಾಗೆ ಬಿಡ್ಲಿ. ಅದುವೇ ಭಾರತದ ವಿರುದ್ಧ ಅಧಿಕೃತ ಯುದ್ಧವನ್ನ ಪಾಕಿಸ್ತಾನ ಘೋಷಣೆ ಮಾಡಿದೆ ಅಂತ, ನಾವು ಭಾರತದ ಮೇಲೆ ಯುದ್ಧದಲ್ಲಿದ್ದೇವೆ ಅಂತ ಪಾಕಿಸ್ತಾನದ ಸೇನಾ ವಕ್ತಾರ, ಮಿಲಿಟರಿ ವಕ್ತಾರ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧ ಈಗ 3 ದಿವಸಗಳಿಂದಲೂ ಕೂಡ ನಡೀತಾನೆ ಇದೆ. ಅದನ್ನು ಅಧಿಕೃತಗೊಳಿಸಿದ್ದಾರೆ ಅಷ್ಟೇ, ಅವರೇನು ಸುಮ್ಮನೆ ಕೂತಿಲ್ಲ. ಪ್ರಕಾಶ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಾನು ಕೊಲಿಗ್ ಪ್ರಕಾಶ್ ಅವರಿಂದ ಪಡ್ಕೋತೀನಿ. ಪ್ರಕಾಶ್, ಈಗ ಏನೇನು ಸ್ಟೇಟ್ಮೆಂಟ್, ಏನೇನು ಮೆಸೇಜ್ಗಳನ್ನ ಪಾಸ್ ಮಾಡ್ತಾ ಇದೆ ಈಗ ಅಲ್ಲಿನ ಸೇನೆ? ಈಗಾಗಲೇ ಭಾರತದ ಮೇಲೆ ನಾವು ಯುದ್ಧದಲ್ಲಿ ಇದ್ದೇವೆ ಅನ್ನುವಂತಹ ಒಂದು ನೇರ ಎಚ್ಚರಿಕೆ ಅಥವಾ ಯುದ್ಧ ಘೋಷಣೆ ಮಾಡಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಪಾಕಿಸ್ತಾನದ ವಕ್ತಾರರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಭಾರತದ ಮೇಲೆ ಪ್ರತಿದಾಳಿಯನ್ನು ನಡೆಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಜೊತೆಗೆ ಈ ದಾಳಿಯಲ್ಲಿ ಅಥವಾ ಈ ನಿರಂತರವಾಗಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ನೇರ ಎಚ್ಚರಿಕೆ ಕೊಡುವಂತಹ ಪ್ರಯತ್ನಗಳು ಕೂಡ ಆಗಿದ್ದಾವೆ. ಆರಂಭಿಕ ಹಂತದಲ್ಲಿ ಇದನ್ನು ಇಲ್ಲಿಗೆ 2 ರಾಷ್ಟ್ರಗಳು ಶಾಂತಿಯುತದಿಂದ ಇದ್ದರೆ ಸಾಕು ಅನ್ನುವಂತಹ ಹೇಳಿಕೆಗಳನ್ನು ಆರಂಭಿಕ ಹಂತದಲ್ಲಿ ಆಗ್ತಾ ಇತ್ತು. ಆದರೆ ನಿನ್ನೆ ಕೂಡ ಪಾಕಿಸ್ತಾನದ 16 ನಗರಗಳ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ನಾವು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದೀವಿ, ನಾವು ಯುದ್ಧವನ್ನು ಮಾಡೋದಕ್ಕೆ ಸಮರ್ಥವಾಗಿದ್ದೀವಿ, ಭಾರತವನ್ನು ನಾವು ಉಡಿಸಿ ಮಾಡ್ಬೋದು, ಇಲ್ಲಿವರೆಗೂ ಕೂಡ ನಾವು ಸಂಯಮದಿಂದ ಇದ್ವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಸೊ ಭಾರತದ ದಾಳಿ ಆಗ್ತಾ ಇದ್ದ ಹಾಗೆ ಮತ್ತೆ ಪಾಕಿಸ್ತಾನವು ಕೂಡ ನೇರವಾಗಿ ಮತ್ತೆ ಭಾರತದ ಮೇಲೆ ನಾವು ಯುದ್ಧವನ್ನು ಸಾರಿದ್ದೀವಿ, ಅಧಿಕೃತವಾಗಿ ಇನ್ನೇನು ಯುದ್ಧ ಘೋಷಣೆ ಆಗೇ ಬಿಡ್ತು ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ತಮ್ಮದೇ ಒಂದಿಷ್ಟು ಪಾಕಿಸ್ತಾನದ ಜನಪ್ರತಿನಿಧಿಗಳು ಯುದ್ಧ ಬೇಡ, ಯುದ್ಧದಿಂದ ಸಾಕಷ್ಟು ಹಾನಿ ಆಗ್ತಾ ಇದೆ, ಪಾಕ್ನ ನಾಗರಿಕರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಆಡಳಿತ ವ್ಯವಸ್ಥೆಯ ಫೇಲ್ಯೂರ್ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಒಂದಿಷ್ಟು ಆಡಳಿತಾರೂಢ ಪಕ್ಷದ ಒಂದಿಷ್ಟು ವಕ್ತಾರರು ಮತ್ತು ಒಂದಿಷ್ಟು ಸೇನೆಯ ಒಂದಿಷ್ಟು ಮುಖ್ಯಸ್ಥರಿಂದ ಅಥವಾ ಸೇನೆಯ ವಕ್ತಾರರಿಂದ ಈ ರೀತಿಯ ಹೇಳಿಕೆಗಳು ಬರ್ತಾ ಇದೆ. ಸೊ ಈ ಮೂಲಕವಾಗಿ ಮತ್ತೆ ಭಾರತವನ್ನು ಪ್ರಚೋದನೆ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ಭಾರತದ ಮೇಲೆ ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ಅದಕ್ಕೆ ತಕ್ಕ ತಿರುಗೇಟನ್ನು ಕೊಟ್ಟು ಮತ್ತೆ ಅದಕ್ಕೆ ಪ್ರತೀಕಾರವನ್ನು ಪಡೆಯದೆ ಭಾರತ ಅಂತೂ ಸುಮ್ಮನೆ ಇರೋದಿಲ್ಲ. ಸೊ ಹೀಗಾಗಿ ಎಲ್ಲ ರೀತಿಯಿಂದಲೂ ಕೂಡ ಭಾರತ ಕೂಡ ಸಜ್ಜಾಗಿದೆ, ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಇದು ಒಂದು ರೀತಿ ಮೈಂಡ್ ಗೇಮ್. ಇದು ಮೈಂಡ್ ಗೇಮ್ ಮಾಡೋದ್ರಲ್ಲಿ ಪಾಕಿಸ್ತಾನ ನಿಸ್ಸೀಮ. ನಾವು ಪರಮಾಣು ದಾಳಿ ಮಾಡಿಬಿಡ್ತೀವಿ, ಯುದ್ಧ ಘೋಷಣೆ ಮಾಡ್ತೀವಿ, ಭಾರತದ ಉತ್ತರ ಏನಿರುತ್ತೆ ಅಂತ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಇದೆ ಅಷ್ಟೇ.